ಹರೇ ಶ್ರೀನಿವಾಸ ಶ್ರೀಕೃಷ್ಣನ ಇವತ್ತು ಹೆಣ್ಣಿನ ಅಲಂಕಾರ ಲಕ್ಷ್ಮೀ ಅಲಂಕಾರ ನೋಡ್ಕೊಂಡು ಬನ್ನಿ. ಆನಂತರ ನಿನ್ನೆ ನಮ್ಮ ಲೆಕ್ಕದಲ್ಲಿ ಪಲ್ಲಕ್ಕಿ ಉತ್ಸವ ಆಯಿತು ಕೃಷ್ಣನಿಗೆ, ಆ ವಿಡಿಯೋ ಕೂಡ. ಆಮೇಲೆ ಸುಬ್ರಹ್ಮಣ್ಯ ಮಠಾಧೀಶರಾದ ವಿದ್ಯಾಪ್ರಸನ್ನರು ಕೂಡ ಅಲ್ಲಿ ಬಂದಿದ್ದರು, ಅದನ್ನು ನೋಡ್ಕೊಂಡು ಬನ್ನಿ. ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ, ಆಮೇಲೆ ವಿಡಿಯೋ ಕೂಡ ಹಾಕಿದ್ದೀನಿ. ಸ್ವಾಮೀಜಿ ಅವರಿಗೆ ಮಾಲಿಕಾ ಮಂಗಳಾರತಿ ಮಾಡೋದನ್ನು ನೋಡ್ಬೋದು. ಅದು ಅಲ್ಲಿನ ಸಂಪ್ರದಾಯ, ಯಾರೇ ಮಠಾಧೀಶರು ಬಂದರೆ ಈ ಥರ ಇದು ಮಾಡ್ತಾರೆ. ಆಮೇಲೆ ಮಠದ ಸಿಬ್ಬಂದಿ ವರ್ಗದವರಿಂದ ಆರತಿ ಮಾಡಿಸ್ತಾರೆ ನೋಡ್ಬೋದು ನೀವಿಲ್ಲಿ ಆರತಿ ನೋಡಿ, ಸಿಬ್ಬಂದಿ ವರ್ಗದವರು ಆರತಿ ಮಾಡೋದನ್ನು ನೀವು ಕಾಣ್ಬೋದು. ಆನಂತರ ಶಿರೂರು ಮಠದ ಒಬ್ಬರು ಯತಿಗಳ ಮೂಲ ವೃಂದಾವನ ಇತ್ತು, ಅವರ ಆರಾಧನೆ ಪ್ರಯುಕ್ತ ಆರತಿ ನೋಡ್ಬೋದು ನೀವು. ಈಗ ಉತ್ಸವ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡ್ತೇನೆ. ಪಲ್ಲಕ್ಕಿ ಹೊಡ್ಕೊಂಡು ಸಿಕ್ಕನು ರಮೇಶನ್ನೇ ಸಿಕ್ಕನಿ ಬಂತು ಸಿಕ್ಕನು. ಉತ್ಸವ ಎಲ್ಲ ತುಂಬ ಚೆನ್ನಾಗಾಯ್ತು, ನೀವು ಕಾಣ್ಬೋದು. ಈಗ ಪಂಪ್ಕಿನ್ ಸೂಪ್ ಅಥವಾ ಸಿಹಿ ಕುಂಬಳಕಾಯಿ ಇದನ್ನು ಸೂಪ್ ಮಾಡೋಣ. ತುಂಬ ಹೆಲ್ದಿ ವರ್ಷನ್ ಇದು. ವೆಯ್ಟ್ ಲಾಸ್ ಆಗಬೇಕಂದವ್ರು ನೋಡಿ ಈ ಥರ ಮಾಡ್ಕೊಂಡು ಕುಡೀರಿದ್ನ ವೆಯ್ಟ್ ಲಾಸ್ ಸೂಪು ಅಂತಲೇ ಹೇಳ್ಬೋದು. ಸ್ವಲ್ಪ ಗಟ್ಟಿ ಇತ್ತು, ಆಮೇಲೆ ನಾನು ಕ್ಯಾಮರಾ ಆಫ್ ಮಾಡಿ
ಅದನ್ನ ಹೆಚ್ಚಿ ತೋರಿಸ್ದೆ. ನಾನು ಏನು ಮಾಡಿದೆ ಗೊತ್ತಾ, ಸಿಪ್ಪೆನೂ ಹಾಕಿದೆ ಈ ಸಲ. ಯಾವತ್ತು ತರಕಾರಿಗಳ ಸಿಪ್ಪೆ ನೀಟಾಗಿ ತೊಳೆದ್ರೆ ಸಿಪ್ಪೆನೂ ಕೂಡ ಬಡಿಸ್ಬೋದು ನಾವು. ಅದು ನಾವು ಬೇಯಿಸಿ ಗ್ರೈಂಡ್ ಮಾಡೋದ್ರಿಂದ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಆನಂತರ ಬಾಣಲಿಗೆ ಒಂದು 2 ಚಮಚ ಬೆಣ್ಣೆ ಹಾಕಿ ಅದನ್ನ ನೀಟಾಗಿ ಸ್ವಲ್ಪ ಹೊಗೆ ಬರೋ ತನಕ ದೊಡ್ಡ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊಗೆ ಬರಲಿ, ಆ ಸ್ಮೋಕಿ ಸ್ಮೆಲ್ಲು ಬರುತ್ತೆ, ಹುರ್ಕೊಳ್ಳಿ ಅದನ್ನ. ಆನಂತರ ಸ್ವಲ್ಪ ನೀರು, ಉಪ್ಪು, ಸ್ವಲ್ಪ ಅರಿಶಿನ, ದಾಲ್ಚಿನ್ನಿ ಪುಡಿ ಮತ್ತು ಪೆಪ್ಪರ್ ಪುಡಿ, ಇದೆಲ್ಲ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ತಣ್ಣಗಾದ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ. ನೋಡಿ, ಇದು ಫ್ರೈ ಆಯಿತು. ಇದಕ್ಕೀಗ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಬರೋಣ. ನಾನು ಮೊನ್ನೆ ಹೋಮ್ ಸೆಂಟರ್ ಉಡುಪಿನಲ್ಲಿ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ ಹೋಗಿದೆ. ನೋಡಿ, ಅದು ಸಿಲಿಕಾನ್ ಸ್ಪ್ಯಾಚುಲ ನಾನು ಬಳಸ್ತಾ ಇದ್ದೀನಿ, ನೀವು ಕಾಣ್ಬೋದು. ಈಗ ನೋಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿದ ನಂತರ ನೋಡಿ ಅದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ, ನೀವು ಕಾಣ್ಬೋದು. ಬೇಕಾದರೆ ನೀವು ಇದಕ್ಕೆ ಬೆಲ್ಲನೂ ಹಾಕೋಬೋದು, ಕೆಲವರು ಬೆಲ್ಲ ಹಾಕಿನೂ ಇಷ್ಟಪಡ್ತಾರೆ, ನಾನು ಹಾಕ್ಕೊಂಡಿರಲಿಲ್ಲ, ಅದೇ ಸಿಹಿ ಇರುತ್ತಲ್ವ ಅಂತಂದ್ಬಿಟ್ಟು. ಆನಂತರ ಪೆಪ್ಪರ್ ಮತ್ತು ಚೀನಿಕಾಯಿ ಇದೆ ನೋಡಿ, ತುಂಬ ಹೆಲ್ತಿ ವೈಸ್ ತುಂಬ ಒಳ್ಳೆಯದದು ನೋಡಿ. ಆಮೇಲೆ ಒಂದು ತಟ್ಟೆಗೆ ಹಾಕಿ ಸಪ್ರೇಟಾಗಿ ಅದು ನೋಡಿ ಮಿಕ್ಸಿಗೆ ಹಾಕಿ ಆರಬೇಕು. ಮಿಕ್ಸಿಗೆ ಹಾಕಿ ನೀಟಾಗಿ ರುಬ್ಕೊಳ್ಳಿ. ಆನಂತರ ಕುದಿಯೋಕ್ಕಿಡಿ. ನೆಕ್ಸ್ಟ್ ಸ್ವಲ್ಪ 1 ಚಮಚೆಯಷ್ಟು ಕಾರ್ನ್ ಫ್ಲೋರನ್ನು ಕರಗಿಸಿ ಅದ್ರ ಜೊತೆ ಹಾಕಿ ಅದನ್ನ ಕುದಿಸಿ. ನಾನು ತುಂಬ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ, ತುಂಬ ಸಲ ತೋರಿಸಿದ್ದೀನಿ. ಹೆಲ್ದಿ ವರ್ಷನ್ ಆದ ಕಾರಣ ನಾನು ಪದೇ ಪದೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ವೆದರಿಗೆ ಸ್ವಲ್ಪ ಗಂಟ್ಲು ಶೀತ ಎಲ್ಲ ಕಡೆ ಇರುವಾಗ ಇಂಥ ಸೂಪುಗಳೆಲ್ಲ ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೆ ತುಂಬ ಹಿತ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಚೀನಿ ಹೇಗಾಯಿತು ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೂಪ್ ಮಾಡಿಕೊಂಡು ಕುಡಿದು ನೋಡಿ, ಇಷ್ಟ ಆದರೆ ಶೇರ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.